ಯಾರು ಮಾಡ್ತಾರೆ ರೀ? ಈಗ ನಾನು ಟಿಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, ಯಾರು ಇನ್ನೊಬ್ರಿಗೆ ಸಿಕ್ಕಿದ ತಕ್ಷಣ ನಾನು ಅವ್ರನ್ನ ಕರೆದು ಸನ್ಮಾನ ಮಾಡೋದು ಅಂತಂದರೆ ಸಾಮಾನ್ಯದ ವಿಷಯ. ನಾನು ಭಾಳ ದೊಡ್ಡ ಮನುಷ್ಯ ಬೇಕಾಗುತ್ತೆ. ಒಳ್ಳೆಯದಾಗಲಿ, ನಿಮ್ಮ ಜೊತೆಗೆ 2-3 ದಿನದಲ್ಲಿ ನಾನು ಸೇರ್ಕೋತೀನಿ ಅಂತ ಯದುವೀರ್ ಅವರ ಪರವಾಗಿ ಪೋಸ್ಟ್ ಹಾಕಿದ್ರು. ನಿಮಗೆ ಟಿಕೆಟ್ ಸಿಕ್ಕಿದೆ, ಒಳ್ಳೆಯದಾಗಲಿ, ನಾನು ಇರ್ತೀನಿ ನಿಮ್ಮ ಜೊತೆಲಿ, ಶುರು ಮಾಡ್ಕೊಳ್ಳೋಣ ಅಂತ. ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದು. ರಸ್ತೆ ವಿಚಾರ ಆಗಿರ್ಬೋದು, ನೀರಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲದರಲ್ಲೂ ಸಾಕಷ್ಟು ಕೆಲಸ ಮಾಡಿದ್ದು ಪ್ರಮೋದ್ ಮಧ್ವರಾಜ್ ಅವರು. ಅವ್ರಿಗೆ ನಿಜವಾಗ್ಲೂ MP ಟಿಕೆಟ್ ಸಿಕ್ಕಿದ್ದೇ ಆಗಿದ್ರೆ ಅವ್ರು ಇನ್ನೂ ಅದ್ಭುತ ಕೆಲಸಗಳನ್ನು ಮಾಡ್ತಿದ್ರು. ನಿಜವಾಗ್ಲೂ ಯಾವುದೇ ಪಕ್ಷಕ್ಕಾಗಲಿ ಈ ಪ್ರಮೋದ್ ಮಧ್ವರಾಜ್ ಅವರು ಮತ್ತು ಪ್ರತಾಪ್ ಸಿಂಹ ಅವರಂತಹ ಲೀಡರ್ಸ್ಗಳ ಅವಶ್ಯಕತೆ ಇದೆ. ಆವಾಗ ಮೋದಿಯವರೇ ಖುದ್ದು ಇಲ್ಲ ನಿಲ್ಲಬೇಕು, ಗೆಲ್ತೀರಿ, ಹೋಗಿ ಅಂತ ಹೇಳಿದ್ರಂತೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಸಿಕ್ತು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಎಲೆಕ್ಷನ್ ಹವಾ ಶುರುವಾಯಿತು ರೀ. ಎಲ್ಲ ಟಿಕೆಟ್ಗಳಿಗೆ ಇವಾಗ ಆಲ್ರೆಡಿ ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ನನಗೆ ಬೇಕು, ನನ್ನ ಮಗಳಿಗೆ ಬೇಕು, ನಮ್ಮ ಅಪ್ಪಂಗೆ ಬೇಕು, ನನ್ನ ಹೆಂಡತಿಗೆ ಬೇಕು, ಎಲ್ಲ ನಡೀತಾ ಇದೆ. ಸುಮಾರು ಜನ ಆಕಾಂಕ್ಷಿಗಳಿರ್ತಾರೆ ಪ್ರತಿಪಕ್ಷದಲ್ಲೂ. ಅಂದರೆ ನಮಗೆ ಸಿಗಬೇಕು ಟಿಕೆಟು, ನಂಗೆ ಸಿಕ್ಕಿದ್ರೆ ಒಳ್ಳೆಯದು, ನಾನು ಸಿಕ್ಕಿದ್ರೆ ಈಸಿಯಾಗಿ ಗೆದ್ದು ಬಿಡ್ತೀನಿ, ಈ ಥರದ್ದೆಲ್ಲ ಮೈಂಡ್ಸೆಟ್ ಹಿಡ್ಕೊಂಡು ಸುಮಾರು ಜನ ಕೇಳ್ತಾ ಇರ್ತಾರೆ. ಹಾಗೆ ಈ ಸಲ BJP ಟಿಕೆಟ್ಗಂತೂ ಬಲೆ ಡಿಮ್ಯಾಂಡು ಬಿಡಿ. ಅಂದರೆ ಸಿಕ್ಕಿಬಿಟ್ರೆ ಮೋದಿ ವೇವ್ ಇದೆ, ಮತ್ತೆ ತೀಸರಿ ಬಾರ್ ಮೋದಿ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. 400 ದಾಟ್ತೀವಿ ಅಂತಿದ್ದಾರೆ. ಹಂಗೆ ಏನಾದರೂ ಇದೇ ಹಿಟ್ಟಲ್ಲಿ, ಇದೇ ವೇವಲ್ಲಿ ನಾವು MP ಆಗಿಬಿಡೋಣ ಅಂತ ಅಂದ್ಕೊಂಡು ಸಿಕ್ಕಾಬಿಟ್ಟೆ ಟ್ರೈ ಮಾಡ್ತಾ ಇದ್ದಾರೆ. ಹೆಂಗಾದರೂ ಮಾಡಿ BJP ಟಿಕೆಟ್ಗಳನ್ನು ತೊಗೋಬೇಕು ಅಂತ ಒಂದು 20 ಕ್ಷೇತ್ರಕ್ಕೆ ಆಲ್ರೆಡಿ ಅನೌನ್ಸು ಮಾಡಿಬಿಟ್ಟಿದೆ. ಆದರೆ ಅನೌನ್ಸ್ ಆದ ಕ್ಷೇತ್ರಗಳನ್ನು ಪರಿಗಣನೆಗೆ ತಗೊಂಡ್ರೆ ಹೆಂಗಿದೆ ನೋಡಿ. ಸುಮಾರು ಕಡೆ ನಾವು ಬಂಡಾಯ ಕೇಳ್ತಾ ಇದ್ದೀವಿ, ನನಗೆ ಟಿಕೆಟ್ ಕೊಡಲಿಲ್ಲ, ನಾನು ಇವಾಗ ಅಪೋಸಿಷನ್ ಜೊತೆಗೆ ಸೇರ್ಕೊತೀನಿ, ನಾನು ಪಕ್ಷೇತರ ನಿಲ್ತೀನಿ, ನಾನು ಅಥವಾ ಸಪೋರ್ಟ್ ಮಾಡಲ್ಲ, ನಾನು ಅದನ್ನು ಸಹಿಸಲ್ಲ ಅನ್ನೋ ಅರ್ಥದಲ್ಲಿ ಸಾಕಷ್ಟು ಬೇರೆ ಬೇರೆ ಹೇಳಿಕೆಗಳನ್ನು ನೀವು ಕೇಳ್ತಾ ಇದ್ದೀವಿ. ಯಾರು ಏನು ಅಂತ ಹೆಸರು ಹೇಳೋದು ಬೇಡ, ಬಟ್ ನಡೀತಾ ಇದೆ ಅನ್ನೋದು ನಿಮಗೆ ಕಾಣ್ತಾ ಇದೆ ಕಣ್ಣಿಗೆ. ಇದರ ಮಧ್ಯದಲ್ಲಿ ಕೆಲವರು ಡಿಫ್ರೆಂಟಾಗಿ ಕಾಣಿಸ್ತಾರೆ. ಎಷ್ಟು ಡಿಫ್ರೆಂಟಾಗಿ ಅಂತಂದರೆ, ಮನುಷ್ಯ ಒಂದು ಪಕ್ಷದ ನಿಷ್ಠೆಗೆ ಇಷ್ಟರ ಮಟ್ಟಿಗೆ ಬದ್ಧನಾಗಿರ್ತಾರೆ ಅಂತಂದರೆ ಅಂಥವ್ರಿಗೆ ಪಕ್ಷ ಮುಂದೆ ಒಂದಲ್ಲ ಒಂದಿನ ಒಳ್ಳೇದು ಮಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ಅವರು ಟಿಕೆಟ್ ಅವ್ರಿಗೆ ಸಿಗದೇ ಇದ್ರೂ ಯಾರಿಗೆ ಟಿಕೆಟ್ ಸಿಕ್ಕಿದೆಯೋ ಅವ್ರ ಜೊತೆಗೆ ನಿಂತು ಅವ್ರನ್ನ ಹರಸಿ ಹಾರೈಸಿ ಅವರ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡಲಿಕ್ಕೆ ರೆಡಿಯಾಗಿ ನಿಲ್ತಾರೆ. ಅಂಥದ್ರಲ್ಲಿ ಒಬ್ಬರು ನನಗೆ ಸಖತ್ ಇಷ್ಟ ಆಗಿದ್ದು ಪ್ರಮೋದ್ ಮಧ್ವರಾಜ್ ಅವರು. ಪ್ರಮೋದ್ ಮಧ್ವರಾಜ್ ಮಾಜಿ ಶಾಸಕರು. ಈ ಸಲ BJPಯಿಂದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಟಿಕೆಟ್ ಎಕ್ಸ್ಪೆಕ್ಟ್ ಮಾಡಿದರು. ಯಾವಾಗ ಶೋಭಾ ಕರಂದ್ಲಾಜೆ ಅವ್ರಿಗೆ ಅಲ್ಲಿ ಸಿಗಲ್ಲ ಅಂತಾಯಿತು, ಆವಾಗ ಅವ್ರ ಬಾಯಲ್ಲೂ ಹೇಳಿಕೆಗಳನ್ನು ಕೊಟ್ಟಿದ್ದರು ಪ್ರೆಸ್ ಮೀಟ್ನಲ್ಲಿ. ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ, ನನಗೆ ಕೊಟ್ಟರೆ ನಾನು ಕಂಟೆಸ್ಟ್ ಮಾಡ್ತೀನಿ, ನನಗೆ ಸಿಗಬೇಕು ಅಂತ ಇದೆ ಅನ್ನುವ ಅರ್ಥದಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಮಾತಾಡಿದರು. ಆದರೆ ಟಿಕೆಟ್ ಅವ್ರಿಗೆ ಸಿಗಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪಾಲಾಗುತ್ತೆ. ನಿಮ್ಗೆ ಗೊತ್ತಿರಲಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಅಂತ ಹೇಳಿದಾಗ, ಅಯ್ಯೋ MP ಹೋಗೋ ಅಷ್ಟೆಲ್ಲ ದುಡ್ಡು ನನ್ನ ಹತ್ರ ಇಲ್ಲ, ನನಗೆ ಬೇಡಪ್ಪ ಅಂತಂದ್ರಂತೆ. ಆವಾಗ ಮೋದಿಯವರೇ ಖುದ್ದು ಇಲ್ಲ ನಿಲ್ಲಬೇಕು, ಗೆಲ್ತೀರಿ, ಹೋಗಿ ಅಂತ ಹೇಳಿದ್ರಂತೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಟಿಕೆಟ್ ಸಿಕ್ತು. ಇವಾಗಿರುತ್ತಲ್ಲ ಉಳಿದವ್ರಿಗೆ, ಅಯ್ಯೋ ನನಗೆ ಸಿಗಬೇಕಿತ್ತು, ನನಗೆ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಪ್ರಮೋದ್ ಮಧ್ವರಾಜ್ ಎಂಥ ವ್ಯಕ್ತಿ ಅಂತಂದರೆ, ಟಿಕೆಟ್ ಸಿಕ್ಕಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ತಮ್ಮ ಮನೆಗೆ ಆಹ್ವಾನಿಸಿ ಅವರಿಗೆ ಸನ್ಮಾನ ಮಾಡಿ ಪಕ್ಷದ ಶಾಲನ್ನು ಅವ್ರಿಗೆ ಹೊತ್ತಿಸಿ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯೀ ಭವ ಅಂತ ಒಂದು ವಿಡಿಯೋನು ಬಿಡ್ತಾರೆ. ಇದು ಕೆಲವರಿಗೆ ಬೆಳೆದ ಕಪಾಳಕ್ಕೆ ಹೊಡೆದಂಗಾಗಿದೆ. ಅಂದರೆ ಒಂದೇ ಪಕ್ಷದಲ್ಲಿ ಹೆಂಗೆಲ್ಲ ಇರ್ತಾರೆ. ಹಂಗೆ ನೋಡಿದ್ರೆ ಮೂಲ BJPಗರಲ್ಲ ಪ್ರಮೋದ್ ಮಧ್ವರಾಜ್. 2013ರಲ್ಲಿ ಅವರು ಕಾಂಗ್ರೆಸ್ನಿಂದ ಗೆದ್ದು ಮೀನುಗಾರಿಕೆ ಮತ್ತು ಯೂತ್ ಮಿನಿಸ್ಟರ್ ಏನೋ ಆಗಿದ್ರು ಅವರು, ಇಫ್ ಐ ರಿಮೆಂಬರ್ ಎಸ್ ಕರೆಕ್ಟ್. ನನ್ನ ಪ್ರಕಾರ 2013ರಲ್ಲಿ. 2008ರಲ್ಲಿ ರಘುಪತಿ ಭಟ್ರ ಅಗೇನ್ಸ್ಟ್ ಸೋತಿದ್ರು. 13ರಲ್ಲಿ ಸುಧಾಕರ್ ಶೆಟ್ಟರ್ ಅಗೇನ್ಸ್ಟ್ ಗೆದ್ದರು ಅನಿಸುತ್ತೆ. ಗೆದ್ದು ಕಾಂಗ್ರೆಸ್ನಿಂದ MLA ಆದವರು, ಅವರು ಮಿನಿಸ್ಟರ್ ಆದವರು. ಆವತ್ತಿನ ದಿನಕ್ಕೆ ಅವರು ಮಿನಿಸ್ಟ್ರು ತೊಗೊಂಡ್ರಲ್ಲ, 10ನೇ ಅತ್ಯಂತ ದೊಡ್ಡ ಶ್ರೀಮಂತ ಅವರು ಆವತ್ತಿನ ದಿನ. ಈಗಲೂ ಸಿಕ್ಕಾಬಟ್ಟೆ ದೊಡ್ಡ ಮನುಷ್ಯ, ಗುಣದಲ್ಲೂ ಶ್ರೀಮಂತಿಕೆಯಲ್ಲೂ. ನೆನ್ನೆ ನಾನು ಇನ್ಫ್ಯಾಕ್ಟ್ ಇದರಲ್ಲಿದ್ದೆ, ಬ್ರಹ್ಮಾವರದಲ್ಲಿದ್ದೆ, ಕುಂದಾಪುರದ ಹತ್ರ, ಉಡುಪಿ ಜಿಲ್ಲೆ. ಅಲ್ಲಿ ನನ್ನ ಜೊತೆಗಿದ್ದ ಕೆಲವು ಗೆಳೆಯರು ಹೇಳ್ತಾ ಇದ್ರು, ಪ್ರಮೋದ್ ಮಧ್ವರಾಜ್ ಅವರು ಅದ್ಭುತ ಕೆಲಸಗಾರ,
ಅವರು MLA ಆದಾಗ ನಮ್ಮ ಕ್ಷೇತ್ರ ಸಿಕ್ಕಾಬಟ್ಟೆ ಇಂಪ್ರೂವ್ ಮಾಡಿದರು. ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದು. ರಸ್ತೆ ವಿಚಾರ ಆಗಿರ್ಬೋದು, ನೀರಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲದರಲ್ಲೂ ಸಾಕಷ್ಟು ಕೆಲಸ ಮಾಡಿದ್ರು ಪ್ರಮೋದ್ ಮಧ್ವರಾಜ್ ಅವರು. ಅವ್ರಿಗೆ ನಿಜವಾಗ್ಲೂ MP ಟಿಕೆಟ್ ಸಿಕ್ಕಿದ್ದೇ ಆಗಿದ್ರೆ ಅವ್ರು ಇನ್ನೂ ಅದ್ಭುತ ಕೆಲಸಗಳನ್ನು ಮಾಡ್ತಿದ್ರು ಅಂತ ಹೇಳ್ತಿದ್ರು. ಅದಾದಮೇಲೆ ನಾನು ಸುಮ್ಮನೆ ಅವ್ರ ಪೇಜ್ ಹುಡುಕ್ತಾ ಇದ್ದೆ, ಏನು ಪ್ರಮೋದ್ ಮಧ್ವರಾಜ್ ಬಗ್ಗೆ ಇಷ್ಟೆಲ್ಲ ಹೊಗಳ್ತಾ ಇದ್ದಾರಲ್ಲ ಇವರು ಅಂತ. ಆವಾಗಲೇ ಗೊತ್ತಾಗಿದೆ ಈ ಮನುಷ್ಯ ಹೌದು ಹೃದಯ ವೈಶಾಲ್ಯತೆ ಅಂತ ಬಂದರೆ ಭಾಳ ದೊಡ್ಡವರಿದ್ದಾರೆ ಅಂತ. ಯಾರು ಮಾಡ್ತಾರೆ ರೀ? ಈಗ ನಾನು ಟಿಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, ಯಾರು ಇನ್ನೊಬ್ರಿಗೆ ಸಿಕ್ಕಿದ ತಕ್ಷಣ ನಾನು ಅವ್ರನ್ನ ಕರೆದು ಸನ್ಮಾನ ಮಾಡೋದು ಅಂತಂದರೆ ಸಾಮಾನ್ಯದ ವಿಷಯ. ನಾನು ಭಾಳ ದೊಡ್ಡ ಮನುಷ್ಯ ಬೇಕು ಅದಕ್ಕೆ ಮನುಷ್ಯ ಅವ್ರನ್ನ ತುಂಬ ದೊಡ್ಡ ಮನುಷ್ಯ ಅಂತಲೇ ಇಟ್ಟಿದ್ದಾರೆ ಅನಿಸುತ್ತೆ. ತುಂಬ ಖುಷಿ ಆಯಿತು ಪ್ರಮೋದ್ ಮಧ್ವರಾಜ್ ಅವರೇ, ನಿಮ್ಮ ಈ ವಿಷಯ ಏನಿದೆ ಅಥವಾ ಈ ನಡೆ ಏನಿದೆ ಇದು ನನ್ನ ಪ್ರಕಾರ ರಾಜಕೀಯವಾಗಿ ನಿಮ್ಮನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಮತ್ತೊಂದು ಕಡೆ ಮೈಸೂರಿನ ಪ್ರತಾಪ್ ಸಿಂಹ ಅವರು ಟಿಕೆಟ್ ಸಿಗೋದಕ್ಕೆ ಮುಂಚೆ ಸಹಜವಾಗಿ ಪ್ರತಾಪ್ ಸಿಂಹ ಅವರ ಮಾತಿನ ಶೈಲಿ ನಿಮಗೆ ಗೊತ್ತಿರುತ್ತೆ, ಆ ಶೈಲಿಯಲ್ಲಿ ಮಾತಾಡಿರ್ಬೋದು. ಆದರೆ ಟಿಕೆಟ್ ಸಿಕ್ಕಿದ ದಿನವೇ ಅವರು ಪೋಸ್ಟ್ ಹಾಕಿಬಿಟ್ಟು ಒಳ್ಳೆಯದಾಗಲಿ, ನಿಮ್ಮ ಜೊತೆಗೆ 2-3 ದಿನದಲ್ಲಿ ನಾನು ಸೇರ್ಕೋತೀನಿ ಅಂತ ಯದುವೀರ್ ಅವರ ಪರವಾಗಿ ಪೋಸ್ಟ್ ಹಾಕಿದರು. ನಿಮಗೆ ಟಿಕೆಟ್ ಸಿಕ್ಕಿದೆ, ಒಳ್ಳೆಯದಾಗಲಿ, ನಾನು ಇರ್ತೀನಿ ನಿಮ್ಮ ಜೊತೆಲಿ, ಶುರು ಮಾಡ್ಕೊಳ್ಳೋಣ ಅಂತ. ಇವತ್ತು BJP ಒಂದು ಸಂವಾದ ನಡೆದಿದೆ ಮೈಸೂರಿನಲ್ಲಿ. ಅಲ್ಲಿ ಯದುವೀರ್ ಅವರು ಮತ್ತು ಪ್ರತಾಪ್ ಸಿಂಹ ಅವರು, ಮಾಳವಿಕಾ ಅವಿನಾಶ್ ಅವರು ಎಲ್ಲರೂ ಇದ್ದರು ಒಂದೇ ವೇದಿಕೆಯಲ್ಲಿ. ಅಲ್ಲಿ ಹೇಳ್ತಾರೆ ಪ್ರತಾಪ್ ಸಿಂಹ ಯದುವೀರ್ ಅವರ ಪಕ್ಕದಲ್ಲೇ ಕೂತ್ಕೊಂಡು, ನಾನು ಪಕ್ಷಕ್ಕೆ ಮತ್ತು ಯದುವೀರ್ ಅವರಿಗೆ ದ್ರೋಹ ಮಾಡುವ ಮನುಷ್ಯ ಅಲ್ಲ, ನಾನು ಕೇಡು ಬಯಸಲ್ಲ, ನನಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಾನು ಪಕ್ಷದ ಪರವಾಗಿ ನಿಂತಿರ್ತೀನಿ, ನಾನು ಯದುವೀರ್ ಅವ್ರ ಜೊತೆಲಿ ನಿಂತಿರ್ತೀನಿ, ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾಯಿದ್ರು. ಇದಿದೆಯಲ್ಲ, ಈ ಗುಣ ಸುಮ್ಮನೆ ಬಂದ್ಬಿಡಲ್ಲ ಅದು ರಾಜಕೀಯದಲ್ಲಿ. ಹೆಂಡ್ತಿಗೆ ಟಿಕೆಟ್ ಸಿಕ್ಕಿದ್ರೆ ಗಂಡ ತಡ್ಕೊಳ್ಳದೇ ಇರೋ ಪರಿಸ್ಥಿತಿ ಇದೆ. ಮಗನಿಗೆ ಟಿಕೆಟ್ ಸಿಕ್ಕಿದ್ರೆ ಹಲ್ಲು ಹಸಿ ಅಪ್ಪಂದ್ರಿದ್ದಾರೆ, ಇನ್ನೂ ನಮ್ಮ ಅಪ್ಪನೇ MLA ಕೂತಿಯಾನೆ, ನನಗಿನ್ನೂ ಟಿಕೆಟ್ ಕೊಡಿಸ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಮಕ್ಕಳಿದ್ದಾರೆ. ಆ ಸಂದರ್ಭದಲ್ಲಿ ತಾನು 2 ಸಲ MP ಆಗಿ ಯಶಸ್ವಿ MP ಆಗಿ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ ಮೇಲೆ ತನ್ನ ಟಿಕೆಟನ್ನು ಇನ್ನೊಬ್ಬರಿಗೆ ಕೊಟ್ಟರು ಅಂತ ಗೊತ್ತಾದಾಗ ಆ ವ್ಯಕ್ತಿಯ ಪಕ್ಕದಲ್ಲೇ ಕೂತ್ಕೊಂಡು ಆ ವ್ಯಕ್ತಿಯ ಪರವಾಗಿ ಪ್ರಚಾರ ಮಾಡೋದಿದೆಯಲ್ಲ, ಅದಕ್ಕೆ ಬಹಳ ದೊಡ್ಡ ಗುಣ ಬೇಕು. ಅದನ್ನು ಇವತ್ತು ನಾನು ಪ್ರತಾಪ್ ಸಿಂಹ ಅವ್ರಲ್ಲಿ ಕಂಡೆ. ನಿಜವಾಗ್ಲೂ ಯಾವುದೇ ಪಕ್ಷಕ್ಕಾಗಲಿ ಈ ಪ್ರಮೋದ್ ಮಧ್ವರಾಜ್ ಅವರು ಮತ್ತು ಪ್ರತಾಪ್ ಸಿಂಹ ಅವರಂತಹ ಲೀಡರ್ಸ್ಗಳ ಅವಶ್ಯಕತೆ ಇದೆ. ಅಂತಹ ರಾಜಕಾರಣಿಗಳು ಪ್ರತಿಪಕ್ಷದಲ್ಲಿರಬೇಕು. ಅವರು ಪಕ್ಷಕ್ಕೆ ನಿಯತ್ತಾಗಿರ್ತಾರೆ, ಪಕ್ಷದ ಸೈದ್ಧಾಂತಿಕ ನೆಲೆಗಟ್ಟಿನ ಆಧಾರದ ಮೇಲೆ ಮಾತಾಡೋದಾದರೆ ಅದಕ್ಕೆ ಬದ್ಧರಾಗಿರ್ತಾರೆ. ಅಥವಾ ಪಕ್ಷ ಯಾವುದೇ ನಿರ್ಧಾರವನ್ನು ತಗೊಂಡಾಗ ಅದನ್ನು ಹೌದು ಇದು ನನ್ನ ಪಕ್ಷದ ನಿರ್ಧಾರ ಅಂತ ಅಂದರೆ ಇದು ನನ್ನದೂ ನಿರ್ಧಾರ ಅನ್ನುವ ಅರ್ಥದಲ್ಲಿ ಅದನ್ನು ಪರಿಗಣಿಸಿ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ. ಹಾಗಾಗಿ ಇವರಿಬ್ಬರನ್ನು ನೋಡಿದಾಗ ಖುಷಿಯಾಯಿತು. ಹಾಗಾಗಿ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೇನು ಅನ್ನಿಸ್ತು ಇವರಿಬ್ಬರನ್ನು ನೋಡಿದಾಗ ಮತ್ತು ಇತರರನ್ನು ನೋಡಿದಾಗ? ಕಮೆಂಟ್ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.